ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ತುಂಬಾ ಅಪ್ ಅಂಡ್ ಡೌನ್ಸ್ ಆಗ್ತಾ ಇದೆ. ಒಂದಾನೊಂದು ಕಾಲದಲ್ಲಿ ನಮ್ಮ ಮೋಕ್ಷತಾ ಮೇಡಮ್ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಆಟ ಈ ರೀತಿ ಆಡಬೇಕು, ಆಟ ಈ ರೀತಿ ಮಾತಾಡಬೇಕು, ಮಾತು ಈ ರೀತಿ ಇರಬೇಕು, ಆಟಿಟ್ಯೂಡ್ ಈ ರೀತಿ ಇರಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ರು. ಅದೇ ಕಾರಣಕ್ಕೆ ಮೋಕ್ಷತಾ ಆಟದಲ್ಲಿ ಚೇಂಜ್ ಆಗಿದೆ, ತುಂಬಾ ಬದಲಾವಣೆ ಆಗಿದೆ ಅಂತ ಹೇಳಿ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಹೇಳ್ತಾ ಇದ್ರು. ಆದ್ರೆ ಈಗ ತ್ರಿವಿಕ್ರಮ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ವಿನ್ನರ್ ನೀವೇ, ಈ ರೀತಿ ಆಡ್ಬೇಕು, ಈ ರೀತಿ ಆಡಬಾರ್ದು, ಈ ರೀತಿ ಮಾತಾಡ್ಬೇಕು, ಈ ರೀತಿ ಆರ್ಗ್ಯುಮೆಂಟ್ ಮಾಡ್ಬೇಕು, ಆಟ ಈ ರೀತಿ ಆಡ್ಬೇಕಂತ ಹೇಳ್ಕೊಡ್ತಾ ಇದಾರೆ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. ಯಾಕಂದ್ರೆ ತುಂಬಾ ಸಲ ಫ್ರಾಂಕ್ ಎಲಿಮಿನೇಷನ್ ಅಂತ ತಗೊಂಡೋಗಿ ಗೇಟ್ ಹತ್ರ ಹೋಗಿ ಮತ್ತೆ ಮನೆ ಒಳಗೆ ಕರ್ಕೊಂತಾ ಇದ್ರು. ಬಟ್ ಈ ಸಲ ಆ ರೀತಿ ಆಗಿಲ್ಲ. ಡೈರೆಕ್ಟ್ ಆಗಿ ತ್ರಿವಿಕ್ರಮ್ ಅವ್ರನ್ನ ಗೇಟ್ ಇಂದ ಹೊರಗಡೆ ಹಾಕಿದ್ದಾರೆ. ಹೊರಗಡೆ ಹಾಕಿ ಕೆಲವು ಸಮಯಗಳ ನಂತರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಕೊಡಲಾಗಿದೆಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಎದುರು ಕೊಡುವ ಅವಶ್ಯಕತೆನೇ ಇಲ್ಲ. ಆದ್ರೆ ಇಲ್ಲಿ ಆಗ್ತಿರೋದೇನಂದ್ರೆ, ಆವಾಗ ಯಾವ ರೀತಿ ಆಗಿತ್ತೋ ಇವಾಗ್ಲೂ ಅದೇ ರೀತಿ ಆಗ್ತಾ ಇದೆ. ಆವಾಗೆಲ್ಲ ಬಾಯ ಪಡ್ಕೊಂತಿರಲ್ಲ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್. ಇವಾಗ ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. ಬಿಗ್ ಬಾಸ್ ತುಂಬಾ ಸಪೋರ್ಟ್ ಮಾಡ್ತಾ ಇದಾರ ತ್ರಿವಿಕ್ರಮ್ ಅವ್ರಿಗೆ ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಎಲ್ಲ ಒಂದ್ ಕಡೆ ನೋಡಿ, ನೀವು ಅಬ್ಸರ್ವ್ ಮಾಡಿದಾಗ, ಆಟ ನೋಡಿದಾಗ ಎಲ್ಲದರಲ್ಲೂ ಟಾಪ್ ಆಗಿ ಆಡ್ತಾರೆ, ಅದು ಬೇರೆ ವಿಷಯನೇ. ಬಟ್ ಈ ರೀತಿ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಅವನೊಂದ್ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟು ಒಳಗಡೆ ಕಳಿಸುವ ಅವಶ್ಯಕತೆ ಇತ್ತ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅಲ್ಲಿ ಫ್ರಾಂಕ್ ಎಲಿಮಿನೇಷನ್ ಅಂತ ತುಂಬಾ ಸಲ ಆಗಿದೆ. ಅದಾದ್ಮೇಲೆ ಅಲ್ಲೇನೆ ಕಾಂಪ್ರೆಸ್ ರೂಮಿಗೋ ಇಲ್ಲ ಅಲ್ಲೇ ಒಂದು ರೂಮ್ ಅಲ್ಲೂ ಹಾಕಿ ಹೊರಗಡೆ ಕಳಿಸಿದ್ದಾರೆ. ಬಟ್ ಈ ಸಲ ಆ ರೀತಿ ಆಗಿಲ್ಲ. ಹೊರಗಡೆ ತುಂಬಾ ಸಪೋರ್ಟ್ ಕೂಡ ಇದೆ ತ್ರಿವಿಕ್ರಮ್ ಅವರಿಗೆ, ಇಲ್ಲ ಅಂತಲ್ಲ. ಈಗ ಗೊತ್ತಾಗುತ್ತೆ ಆ ಬಿಗ್ ಬಾಸ್ ಮನೆಯಿಂದ ಒಳಗಡೆ ಬಂದ್ಮೇಲೆ ಅವ್ರ ಆಟ ಯಾವ ರೀತಿ ಇರುತ್ತಂತ. ಒಂದಂತೂ ಸತ್ಯ, ನಾನು ಆಲ್ರೆಡಿ ಬೆಳಿಗ್ಗೆನೆ ಡಿಕೋಡ್ ಮಾಡಿ ಹೇಳಿದ್ದೆ, ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ. ಬಂದ ಮೇಲೆ ನೀವು ನೋಡ್ಬೋದು, ಹೋಗ್ಬೇಕಾದ್ರೆ ಐ ಆಮ್ ಬಿಗ್ ಫ್ಯಾನ್, ಯೂಸ್ ಫ್ಯಾನ್ ಆಫ್ ಮೋಕ್ಷತಾ ಅಂತ ಹೇಳಿ ಹೋಗಿದ್ರು ತ್ರಿವಿಕ್ರಮ್ ಅವರು. ಆದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಬಂದ ಮೇಲೆ ಆ ಕಾಫಿ ಮುಖಕ್ಕೆ ಎಸೋ ಒಂದು ಟಾಸ್ಕ್ ಇದೆಲ್ಲ, ಆ ಟಾಸ್ಕ್ ಅಲ್ಲಿ ಮೋಕ್ಷತಾ ಅವರಿಗೆ ಒಂದು ಕಾಫನ್ನು ಮಕ್ಕಿಗೆ ಎಸಿತಾರೆ ಕಾಫಿನ. ಅದೇ ಕಾರಣಕ್ಕೆ ಆವಾಗ ಯೂಸ್ ಫ್ಯಾನ್ ಅಂತ ಹೇಳಿ ಹೋಗಿರೋ ತ್ರಿವಿಕ್ರಮ್ ಈಗ ಮೋಕ್ಷತಾ ಮೇಲೆ ಕಪ್ಪು ಟೀ ಹಾಕಿಸ್ತಾರೆ ಅಂತ ಹೇಳಿ ತುಂಬಾನೇ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಕಾರಣ ಇಷ್ಟನೇ. ಒಂದೊಂದು ಸತ್ಯ, ನಾನು ಹೇಳ್ತೀನಿ, ಸಪೋರ್ಟ್ ಇದೆ ತ್ರಿವಿಕ್ರಮ್ ಅವರಿಗೆ. ನನ್ಗಂತೂ ಅನ್ಸಿದ್ದು ಈ ಎಪಿಸೋಡ್ಸ್ ನೋಡಿದಾಗ ಇದೇ ರೀತಿ ಅನ್ಸಿದ್ದು. ಮತ್ತೆ ನಿಮ್ಗೆ ಯಾವ ರೀತಿ ಅಂತ ಕಮೆಂಟ್ ಮಾಡಿ. ಇವತ್ತಿನ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಮಾಡಿದ್ದಾರೆ. ತ್ರಿವಿಕ್ರಮ್ ಎಲ್ಲೂ ತೋರಿಸಿಲ್ಲ. ತುಂಬಾ ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೇ ಬಿಟ್ರ ಅಂತೆಲ್ಲ ಬೇಜಾರ್ ಬೇಡ ಆಗ್ತಾ ಇದ್ದಾರೆ. ಅವಶ್ಯಕತೆನೇ ಇಲ್ಲ. ನಾನು ಬೆಳಿಗ್ಗೆನೆ ಅಪ್ಡೇಟ್ ಕೊಟ್ಟಿದ್ದೆ, ತ್ರಿವಿಕ್ರಮ್ ಅವ್ರು ಹೊರಗಡೆ ಹೋಗಿಲ್ಲ, ಜಸ್ಟ್ ಇದು ಮಾತ್ರ ಅಂತ. ಆದ್ರೆ ಇವತ್ತಿನ ಪ್ರೋಮೋದಲ್ಲಿ ನಾವು ನಿನ್ನೆ ನೋಡಿದ್ದು, ಕಿಚ್ಚ ಸಾರು ಯಾರ್ಯಾರಿಗೆಲ್ಲ ಖುಷಿ ಆಯ್ತು ತ್ರಿವಿಕ್ರಮ್ ಅವ್ರು ಹೋಗಿರೋದಕ್ಕೆ ಅಂತ. ಅಲ್ಲಿ ತುಂಬಾ ಜನಕ್ಕೆ ಖುಷಿ ಇದೆ, ಬಟ್ ಹೇಳ್ಕೊಳ್ಳೋ ಸ್ಥಿತಿಲಿ ಇಲ್ಲ. ಅದನ್ನು ಮೊದಲಾಗಿ ಹೇಳ್ಕೊಂತ ಇದ್ರು ನಮ್ಮ ಐಶ್ವರ್ಯ ಅವರು, ಮೋಕ್ಷತಾ ಹೇಳ್ತಾ ಇದ್ರು, ನೀವು ತ್ರಿವಿಕ್ರಮ್ ಜೊತೆ ಪೋಟಿ ಮಾಡಿ ಸೇವ್ ಆದ್ರ, ತುಂಬಾ ಖುಷಿ ಆಯ್ತು ಹಾಗೆ ಈಗ ಅಂತ ಹೇಳ್ಕೊಂತ ಇದ್ರು. ಅಲ್ಲಿ ಎಲ್ಲರೂ ಖುಷಿ ಪಡ್ತಾ ಇದಾರೆ. ಒಂದು ಕಂಟೆಸ್ಟೆಂಟ್ ಹೋಗ್ತಾರೆ ಅಂದ್ರೆ ಖಂಡಿತವಾಗ್ಲೂ ಎಲ್ಲರೂ ಖುಷಿ ಪಟ್ಟೇ ಪಡ್ತಾರೆ. ಮಂಜಣ್ಣ ಆಗಿರ್ಬೋದು, ರಜತ್ ಆಗಿರ್ಬೋದು, ಧನ್ರಾಜ್ ಆಗಿರ್ಬೋದು, ಹನುಮಂತು ಆಗಿರ್ಬೋದು, ತ್ರಿವಿಕ್ರಮ್ ಅವರೇ ಹೋಗ್ಬಿಟ್ರ ಅಂತ ಆಶ್ಚರ್ಯದಲ್ಲಿ ಖುಷಿ ಆಗ್ತಾ ಇತ್ತು ಅವ್ರಿಗೆ. ಆದ್ರೆ ಒಬ್ಬರು ಮಾತ್ರ ಅಳ್ತಾ ಇದ್ರು. ನಮ್ಮ ಗೌತಮಿ ಅಂತಿರೋ ಭವ್ಯಗೌಡ ಮಾತ್ರ ತುಂಬಾ ಎಮೋಷನ್ ಆಗಿದ್ರು ತ್ರಿವಿಕ್ರಮ್ ಹೋಗಿರೋದಕ್ಕೆ. ಇದು ಡಿಸರ್ವ್ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ರು. ಕಿಚ್ಚ ಸರ್ ಅದು ನೀವ್ ಹೇಳ್ಬೇಕಾಗಿಲ್ಲ, ಹೊರಗಡೆ ಫ್ಯಾನ್ಸ್ ಅಂದ್ರೆ ಹೊರಗಡೆ ಒಂದು ನಮ್ಮ ಯಾರು ವೀಕ್ಷಕರು ಹೇಳ್ಬೇಕು, ಆ ರೀತಿ ಹೇಳ್ಬೇಕು, ನೀವ್ ಹೇಳೋದಲ್ಲ ಅಂತ ಹೇಳಿ ಆರ್ಗ್ಯುಮೆಂಟ್ ಆಗ್ತಾ ಇತ್ತು. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಇದರಿಂದ ತ್ರಿವಿಕ್ರಮ್ ಅವರಿಗೆ ಆಟದಲ್ಲಿ ಬದಲಾವಣೆ ಆಗುತ್ತೆ. ನೀವು ಬೇಕಾದ್ರೆ ನಾಳೆ ಎಪಿಸೋಡ್ ಇಂದ ನೋಡಿ ಅಬ್ಸರ್ವ್ ಮಾಡಿ, ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ಮತ್ತೆ ನಿಮ್ಮ ಪ್ರಕಾರ ಈ ಸೀಸನ್ ವಿನ್ನರ್ ಯಾರು ಅಂತ ಕಮೆಂಟ್ ಮಾಡಿ. ಹನುಮಂತ್ ಅವರ ಆಟ ಸ್ಲೋ ಆಗ್ತಾ ಇದೆ. ಕಿಚ್ಚ ಸರ್ ಬೇರೆ ಮೊನ್ನೆ ಬೈದಿದ್ರು. ತುಂಬಾ ಒಂದು 2-3 ವಾರಗಳಿಂದ ಆಟ ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇದೆ. ಮತ್ತೆ ತ್ರಿವಿಕ್ರಮ್ ಅವರ ವಿಷಯದಲ್ಲಿ ಈ ರೀತಿ ಆಗಿರೋದಕ್ಕೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.